ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಜಾ ಕುಕ್ಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ಸಂಡೇ ಚಿಕನ್ನು ಮೊಟ್ಟೆ ಕೋಳಿ ತಗೊಂಡು ಬಂದೆ ಹೋಗ್ಬಿಟ್ಟು. ಅಂದರೆ ಅಲ್ಲಿ ಬೆಳಗ್ಗೆ ಚಿಕನ್ ಅಂಗಡಿಯಲ್ಲಿ ಹೋಗ್ಬಿಟ್ಟು ತಗೊಂಡು ಬಂದೆ. ನನ್ನ ಮಗ ತಿನ್ನಬೇಕು ಅಂತ ಇದು ಒಂದೇ ಫೋರ್ಸ್ ಮಾಡ್ದೆ, ಆದರೆ ತಿನ್ನೋದೇನೂ ಇಲ್ಲ. ಹೋಗಿ ತಗೊಂಡು ಬಂದುಬಿಟ್ಟು ಯಾವಾಗೂ ಏನು ಫ್ರೈ ಅದು ಇದು ಅಂದ್ಬಿಟ್ಟು ಸಾಂಬಾರು ಮಾಡಿ ಮುದ್ದೆ ಮಾಡಿದೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಸಾಂಬಾರೆಲ್ಲ ಫುಲ್ಲು ಆಗಿಬಿಟ್ಮೇಲೆ ಚಿಕನ್ ಸಾಂಬಾರು ಯಾವ ಥರ ಮಾಡ್ತಾರೆ ಆ ಥರ ಎಲ್ಲ ಮಾಡ್ಕೊಂಡ್ಬಿಟ್ಮೇಲೆ ಅದು ವಿಸಿಲೆಲ್ಲ ಆದಮೇಲೆ ಸ್ವಲ್ಪ ಆದಮೇಲೆ ಇದು ಮಾಡಿಕೊಂಡು ಮೊಟ್ಟೆ ಲಾಸ್ಟಲ್ಲಿ ಹಾಕ್ಕೋಬೇಕು. ನನಗೆ ಇದು ದೊಡ್ಡ ಬಾಯ್ಲರ್ ಅಂತ ಬರುತ್ತಲ್ಲ ಮೊಟ್ಟೆ ಕೋಳಿ, ಅದಂದ್ರೇ ಇಷ್ಟ ಸಾಂಬಾರಿಗೆ. ಈ ಚಿಕ್ಕದು ಬಿರಿಯಾನಿಗೆ ಫ್ರೈಗೆ ಮಾತ್ರ ಚೆನ್ನಾಗಿರುತ್ತೆ, ಅದರಿಂದ ಅದೇ ತಗೊಂಡು ಬಂದೆ. ಮೊಟ್ಟೆ ಕೇಳಿದೆ, ಇತ್ತು ಅಂತಂದರು, ಕೊಟ್ಟರು. ಚಿಕನ್ ರೇಟ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಮೊಟ್ಟೆನ ಚೆನ್ನಾಗಿ ತೊಳೆದಿಟ್ಕೊಂಡು ಲಾಸ್ಟಲ್ಲಿ ಈ ಥರ ಮೊಟ್ಟೆ ಎಲ್ಲನೂ ಹಾಕ್ಕೋಬೇಕು. ಮೊಟ್ಟೆ ಹಾಕ್ಕೊಂಡ್ಮೇಲೆ ಇದು ಸ್ಪೂನೇನು ಹಾಕಿ ಕಲಿಸ್ಬಾರ್ದು, ಯಾಕಂದರೆ ಮೊಟ್ಟೆ ಒಡೆದೋಗುತ್ತೆ. ಆ ಥರನೇ ಬಿಟ್ಬಿಡಬೇಕು, ಆವಾಗ ಚೆನ್ನಾಗಿ ಮೊಟ್ಟೆ ಬೇಯುತ್ತೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಮುದ್ದೆ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ಇಷ್ಟ ಮುದ್ದೆ ಅಂದರೆ, ಸ್ವಲ್ಪ ಅದಾದರೂ ತಿಂತಾನೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಮುದ್ದೆ ಮಾಡಬೇಕಾದ್ರೆ ಫಸ್ಟು ಈ ಥರ ಮಾಡ್ಕೋಬೇಕು, ಯಾಕಂದರೆ ಅದು ಯಾವ ಲೆವೆಲಲ್ಲಿ ಬಂದಿದೆ ಅಂತ, ಮುದ್ದೆ ಮೆತ್ತಗಿದೆಯಾ ಗಟ್ಟಿಯಾಗಿದೆಯಾ ಅಂದ್ಬಿಟ್ಟು ಹಂಗೆ ಇದು ಮಾಡ್ಕೋಬೇಕು. ಸ್ಟವ್ ಮೇಲೇ ಮುದ್ದೆ ತಿರ್ಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಯಾಕಂದರೆ ಬೆಂದಿರೋದು ಎಲ್ಲ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿ ತುಪ್ಪ ಹಾಕ್ಕೊಂಡು ಮಾಡ್ತಾಯಿದ್ದೀನಿ, ಯಾಕಂದರೆ ಅವನು ತಿನ್ನೋದು ಒಂದಿಷ್ಟೇ ಇಷ್ಟು, ಯಾವುದೋ ಒಂದು ತಿನ್ನಲಿ ಅಂದ್ಬಿಟ್ಟು ರೈಸ್ಗೆ ತುಪ್ಪ ಹಾಕ್ಬಿಟ್ಟು ಮುದ್ದೆಗೆ ತುಪ್ಪ ಹಾಕ್ಬಿಟ್ಟು ಮಾಡ್ತೀನಿ. ಎಷ್ಟೆಷ್ಟೋ ಟ್ರೈ ಮಾಡ್ತೀನಿ, ಅವ್ನು ತಿನ್ನೋದೇ ಒಂದಿಷ್ಟು. ಆ ತಿನ್ನೋದು ಎಲ್ಲಾದರೂ ಬಿಟ್ಟರೆ ಯಾವ ಥರ ಅವ್ನಿಗೆ ಯಾವ್ಯಾವ ಇಷ್ಟ ಅಂತ ತಗೊಂಡು ಬಂದು ಏನೇನೋ ಟ್ರೈ ಮಾಡ್ತೀವಿ, ಬಟ್ ಅವ್ನು ದಪ್ಪನೇ ಆಗಲ್ಲ. ಪ್ರತಿಯೊಂದು ಅಷ್ಟೇ, ನಮಗಿಲ್ಲಾಂದ್ರೂ ಪರವಾಗಿಲ್ಲ, ಅವನಿಗೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಮನೆಯವರು. ನೆನ್ನೆ ಹಂಗೆ ಕಾಸೇ ಇರಲಿಲ್ಲ, ಮಂತು ಇದ್ರ ಮಿಡಲಲ್ಲಿ ಬಂದುಬಿಟ್ರೆ ಸ್ವಲ್ಪ ಅಮೌಂಟ್ ಪ್ರಾಬ್ಲಮ್ ಆಗುತ್ತೆ. ಆದರೂ ಕೂಡ ಪರವಾಗಿಲ್ಲ ಅಂದ್ಬಿಟ್ಟು ಅವನಿಗೋಸ್ಕರ ಕ್ರೀಮ್ ಆಗೋಗಿದೆ ಅಂತ ಹೇಳಿದ ತಕ್ಷಣ, ನಮಗಿಲ್ಲಾಂದ್ರೂ ಪರವಾಗಿಲ್ಲ ಮಗುಗಿರಲಿ ಅಂದ್ಬಿಟ್ಟು ಕ್ರೀಮ್ಗಳೆಲ್ಲ ಬುಕ್ ಮಾಡಿ ಆ ಥರ ಮಾಡಿದ್ರು. ಬೆಳಗ್ಗೆ ಕೂಡ ಅಷ್ಟೇ ಚಿಕನ್ ಬೇಡ ಅಂತ ಹೇಳಿದೆ. ಆಮೇಲೆ ಬಂದುಬಿಟ್ಟು ಅವ್ನು ಕೇಳ್ದ ಅಂದ್ಬಿಟ್ಟು ನಮ್ಮ ಮನೆಯವ್ರ ಪಾಪ ಕೆಲಸಕ್ಕೆ ಹೋದ್ಮೇಲೆ ಅಲ್ಲಿಂದ ಅಮೌಂಟ್ ಹಾಕಿದ್ದಾರೆ, ಚಿಕನ್ ತೊಗೊಂಬಂದು ಅವ್ನಿಗೆ ಸಾಂಬಾರು ಮಾಡಿಕೊಡು ಅವ್ನಿಗೆ ಏನು ಕೇಳಿದ್ರೆ ಅಂತ. ಅದಕ್ಕೆ ನಾನು ಅವ್ನಿಗೆ ಮುದ್ದೆ ಅಂದರೆ ತುಂಬ ಇಷ್ಟ ಅಂದ್ಬಿಟ್ಟು ಚಿಕನ್ ಸಾಂಬಾರು ಮಾಡಿ ಮುದ್ದೆ ಮಾಡಿದೆ. ಇಲ್ಲಿ ನೋಡ್ತಾ ಇರ್ಬೋದು, ತುಪ್ಪ ಹಾಕಿ ಮಾಡಿದ್ರೆ ತುಂಬ ಮೆತ್ತಗೆ ಬರುತ್ತೆ, ಸಾಫ್ಟಾಗಿ ತುಂಬ ಚೆನ್ನಾಗೂ ಇರುತ್ತೆ ತಿನ್ನೋದಕ್ಕೆ. ನಾನು ಇವತ್ತು ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕ್ಬಿಟ್ಟು ಹಿಟ್ಟು ಕಡಿಮೆ ಹಾಕಿದ್ದೀನಿ. ನಾನು ಯಾವಾಗೂ ಈ ಥರ ಮಾಡಲ್ಲ. ಅಕ್ಕಿದು ರಾಗಿ ಹಸಿ ಹಿಟ್ಟೆ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮುದ್ದೆ ಸ್ವಲ್ಪ ಬ್ಲಾಕಾಗಿ ಮಾಡ್ತೀನಿ, ಯಾಕಂದರೆ ಆ ಥರ ತಿಂದ್ರೇ ಮುದ್ದೆ. ಈ ವೈಟಾಗಿರೋ ಮುದ್ದೆ ತಿನ್ನೋದು ಒಂದೇ, ರೈಸ್ ತಿನ್ನೋದು ಒಂದೇ. ಯಾವಾಗೋ ಒನ್ ಟೈಮೇ ತಿನ್ನೋದು ನಾವು, ವೀಕ್ಲಿ 1 ಟೈಮ್ 2 ಟೈಮ್ ಆ ಥರ. ಆವಾಗಾದರೂ ಸ್ವಲ್ಪ ಹಸಿ ಹಿಟ್ಟು ಜಾಸ್ತಿ ಆಗಿಬಿಟ್ಟು ಮುದ್ದೆ ಎಲ್ಲ ಮಾಡೋಣ ಅಂದ್ಬಿಟ್ಟು ನಾನು ಗಂಜಿ ಅದು ಇದು ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಹೊತ್ತು. ಆಮೇಲೆ ಅಲ್ಲಿ ನೋಡ್ತಾ ಇರ್ಬೋದು, ಮುದ್ದೆ ಮಾಡಿದೆ, 4 ಮುದ್ದೆ ಆಯಿತು. ಅಕಸ್ಮಾತ್ ಏನಾದರೂ ಮಿಕ್ಕೋಗ್ಬಿಟ್ರು ಕೂಡ ನಾವೇನು ಅದನ್ನು ಬಿಸಾಕೋಕ್ಕಲ್ಲ, ಯಾಕಂದರೆ ಎಷ್ಟೋ ಜನ ಊಟ ಇಲ್ದಿರ ಇರೋರು ಇರ್ತಾರೆ, ಅದರಲ್ಲಿ ನಾವು ಆ ಥರ ಮಾಡಬಾರ್ದು. ನಾನು ಮುದ್ದೆ ಏನಾದರೂ ಮಿಕ್ಕೋಗ್ಬಿಟ್ರೆ ಏನು ಮಾಡ್ತೀನಿ ಅಂದರೆ ಮಜ್ಜಿಗೆ ಕಲಸ್ಬಿಟ್ಟು ಆಮೇಲೆ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಕುಡಿತೀವಿ, ತುಂಬ ಚೆನ್ನಾಗಿರುತ್ತೆ, ಹೊಟ್ಟೆ ಕೂಡ ತಂಪಾಗಿರುತ್ತೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಮುದ್ದೆ ಹಾಕ್ಕೊಂಡೆ. ಅದೇ ನಾನೊಬ್ಳೇನ ಅಷ್ಟು ತಿನ್ನಲ್ಲ, ನನ್ನ ಮಗ ತಿನ್ಕೊಂಡು ಅವ್ನಿಗೆ ತಿನ್ನಿಸ್ತೀನಿ. ಅವ್ನು ತಿನ್ನೋಷ್ಟಿಗೆ ಮುದ್ದೆ ಎಲ್ಲ ಆರೋಗ್ಬಿಡುತ್ತೆ. ಮುದ್ದೆ ಬಿಸಿ ಬಿಸಿ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಮುದ್ದೆ ಹಾಕ್ಕೊಂಡು ಬಂದುಬಿಟ್ಟು ತಿನ್ನೋಣ ಅಂತ ನನ್ನ ಮಗನಿಗೆ ತಿನ್ನಿಸೋಣ ಅಂತ ಬಂದರೆ ಅವ್ನು ತಿನ್ನೋದೇ 2 ಪೀಸು. ಬಾ ತುಂಬ ಘಮ ಘಮ ಅಂತೈತೆ ಅಂತ ಎಷ್ಟು ದೊಡ್ಡ ಮಾತುಗಳು ಚೆನ್ನಾಗಿ ಕ್ಯೂಟಾಗಿ ಮಾತಾಡ್ತಾನೆ. ಆಮೇಲೆ ಇಲ್ಲಿ ತಗೊಂಡು ಬಂದುಬಿಟ್ಟು ಕುತ್ಕೊಂಡು ತಿನ್ನೋಣ ಅಂತ ಇಲ್ಲಿ ನೋಡಿಸ್ತಾ ಇದ್ದೀನಿ. ನೋಡಿ, ಪೀಸೆಲ್ಲ ತುಂಬ ಚೆನ್ನಾಗಿ ಬೆಂದೈತೆ, ಸಾಂಬಾರು ಕೂಡ ತುಂಬ ಟೇಸ್ಟಾಗಿತ್ತು. ಇಲ್ಲಿ ನೋಡಿ, ಪೀಸೆಲ್ಲ ಬೆಂದಿರೋದು ತೋರಿಸ್ತಾ ಇದ್ದೀನಿ ನಿಮಗೆ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಮೊಟ್ಟೆ ನೋಡಿ, ಈ ಥರ ಸ್ಪೂನಾಗಿ ಕಲಸಿಲ್ಲ ಅಂದರೆ ಮೊಟ್ಟೆ ಈ ಥರ ಒಡೆದೋಗ್ದಿರೋ ಚೆನ್ನಾಗಿರುತ್ತೆ. ಈ ಥರ ಸಾಂಬಾರ್ಗೆ ಹಾಕ್ಬಿಟ್ಟು ಮೊಟ್ಟೆ ಮಾಡಿದ್ರೆ ಅದಂದರೆ ನಂಗೆ ತುಂಬ ಇಷ್ಟ, ಚೆನ್ನಾಗಿರುತ್ತೆ. ಆಮೇಲೆ ಇಲ್ಲಿ ಮುದ್ದೆನೂ ನೋಡ್ತಾ ಇರ್ಬೋದು, ಬಿಸಿ ಬಿಸಿಯಾಗಿದೆ, ಮೆತ್ತಗೇನೂ ಆಯಿತು, ಎಷ್ಟು ಚೆನ್ನಾಗಿತ್ತು. ಆ ಥರ ಕಲಿಸ್ಬಿಟ್ಟು ಅವ್ನಿಗೆ ಸಾಂಬಾರಲ್ಲಿ ಇಕ್ಕಕ್ಕೆ ಹೋದರೆ ಬೇಡ ನನಗೆ ಫೋನ್ ಕೊಟ್ರೇ ನಾನು ತಿಂತೀನಿ ಅಂತ ಹಠ ಮಾಡ್ತಾನೆ. ಫೋನ್ ಕೊಟ್ರೇ ತಿನ್ನೋದು, ಅದು ತಿನ್ನೋದು ಕೂಡ ಒಂದು 2-3 ತುತ್ತು ಅಷ್ಟೇ, ಅದ್ರ ಮೇಲೆ ಜಾಸ್ತಿ ತಿನ್ನಲ್ಲ. ಅದೇ ಆಚೆ ಫುಡ್ ಆದರೆ ಚೆನ್ನಾಗಿ ತಿಂತಾನೆ. ಓಕೆ ಫ್ರೆಂಡ್ಸ್, ಬಾಯ್. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನಗೂ ತುಂಬ ಕೆಲಸ ಐತೆ, ಅಕ್ಕಿ ಎಲ್ಲ ಕ್ಲೀನ್ ಮಾಡಬೇಕು, ಬಟ್ಟೆ ಎಲ್ಲ ವಾಶ್ ಮಾಡಿರೋದು ಮಡಚಿಕ್ಬೇಕು. ಸರಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.